ಈ ಹಿಂದೆ ಅವರೆಲ್ಲೂ ರಿಯಲ್ ಎಸ್ಟೇಟು ನಾನು ಹೇಳಲಿಕ್ಕೆ ಬೇಕಾದಷ್ಟಿದೆ. ಇವ್ರು ಎಲ್ಲೆಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತ. ಇವ್ರ ಆಸ್ತಿ ಎಲ್ಲಿಂದ ಬಂತು? ಇವ್ರ ಕುಟುಂಬದ ಆಸ್ತಿ ಎಷ್ಟಿದೆ ಇವತ್ತು ಹೇಳಿ? ಅವ್ರನ್ನೇ ಅವರೇ ಡಿಕ್ಲೇರ್ ಮಾಡಲಿ, ನಾನು ಬೇಡ. ಎಲ್ಲಿಂದ ಮಾಡವ್ರೆ? ಅವರಾದರೆ ಬಿಸ್ನೆಸ್ ಮಾಡವ್ರೆ. ಇವ್ರು ಯಾವ ಬಿಸ್ನೆಸ್ ಮಾಡಿದರು? ನನಗೆ ದೇವೇಗೌಡರು ಏನು ಹೇಳಿದರು ಅಂತ ನನಗೆ ಗೊತ್ತಿದೆ, ಅದನ್ನು ಹೇಳಲ್ಲ. ದೇವೇಗೌಡರು ಇವರಿಂದ ದೇವೇಗೌಡರ ಗೌರವವನ್ನು ಕಳೆಯೋಕೆ ಹೋಗಲ್ಲ ನಾನು. ಅವರು ಒಂದಷ್ಟು ದಿವಸ ನನ್ನನ್ನು ಮಗನ ರೀತಿ ಪ್ರೀತಿಸಿರೋರು. ಇವ್ರು ಮಾಡೋ ತಪ್ಪಿಗೋಸ್ಕರ ದೇವೇಗೌಡರ ಗೌರವವನ್ನು ಕಳೆಯೋಕೆ ಹೋಗಿ ಇಷ್ಟ ಇಲ್ಲ ನನಗೆ. ಕೇಳಿ, ಅವ್ರನ್ನೇ ಹೇಳ್ತಾರೆ. ಅವರು ಅವ್ರ ಅಣ್ಣನ ಬಗ್ಗೆ ಮಾತಾಡಿರೋದು, ಇನ್ನೊಬ್ಬ ಅಣ್ಣನ ಬಗ್ಗೆ ಮಾತಾಡಿರೋದು, ತಮ್ಮನ ಬಗ್ಗೆ ಮಾತಾಡಿರೋದು ಎಲ್ಲವೂ ನನ್ನ ಹತ್ರ ಇದೆ. ಅದಕ್ಕೆ ಅವ್ರನ್ನೇ ಕೇಳಿ ಅಂತ ಹೇಳಿದ್ರು. ನಾನು ಮತ್ತೊಬ್ಬ ಕುಮಾರಸ್ವಾಮಿ ಆಗಬಾರ್ದಲ್ಲ. ನೀವು ಹೇಳಿದ್ರಿ ಅಂತ ನಾನು ಟೆಂಪ್ಟಾಗಿ ಹೇಳಿದ್ರೆ ನಾನು ಮತ್ತೊಬ್ಬ ಕುಮಾರಸ್ವಾಮಿ ಆಯ್ತೀನಿ. ಏನು ಇವನಿಗೆ ಅವಶ್ಯಕತೆ ಇದ್ದ ಚಲರಾಯಸ್ವಾಮಿ ಯಾಕೆ ಹಿಂಗೆ ಮಾತಾಡ್ದ ಅಂತ 4 ಜನ ಕೇಳ್ತಾರೆ. ಅದನ್ನು ಕೇಳಿಸ್ಕೋಬಾರ್ದಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ಸೊ ಈ ಒಂದು ಮನಸ್ಥಿತಿ ಇಟ್ಕೋಬಾರ್ದು. ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ, ಅವರ ಆಸ್ತಿನ, ಅವರ ಹಣನ ಅಥವಾ ಅವ್ರ ಧೈರ್ಯನ ಇನ್ನೊಂದು ಇವರಿಗೆ ಸಂಬಂಧ ಇಲ್ಲದೆ ಇರೋ ವಿಚಾರ. ಇವತ್ತು ಈ ರಾಜ್ಯದ ನಾಡಿನ 7 ಕೋಟಿ ಜನದ ಪ್ರತಿನಿಧಿಯಾಗಿ ಅವ್ರು ಕೂತಿದ್ದಾರೆ. ಗೌರವವಾಗಿ ನಿಮ್ಗೆ ಕೊಡೋಕ್ಕೆ ಇಷ್ಟ ಇಲ್ವಾ? ಸುಮ್ಮನೆ ಇದ್ದುಬಿಡಿ. ನಿಮ್ಗೆ ಹೊಟ್ಟೆ ಕಿಚ್ಚು, ನನಗೆ ಗೊತ್ತು. ಯಾವ ಒಕ್ಕಲಿಗರನ್ನು ಇಷ್ಟಪಡಲ್ಲ ಅಂತ, ಯಾವ ಒಕ್ಕಲಿಗರನ್ನು ಇಷ್ಟಪಡಲ್ಲ. ನನ್ನ ಆದಿಯಾಗಿ ಇಲ್ಲಿವರೆಗೆ ಒಂದು 100 ಜನ ಲೀಸ್ಟ್ ಇರ್ಬೋದು. ನಮ್ಮ ಬಚ್ಚೇಗೌಡರು ಹೇಳೋರಲ್ಲ, ಅದನ್ನ ಇನ್ನೊಂದ್ಸಲಿ ದಯಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗವಾಗ ಬರ್ತದೆ, ನಿಮ್ಮ ಟಿ ವಿದು ಸಾಧ್ಯ ಆದ್ರೆ ಒಂದು ಸಲ ಹಾಕಿ ಸಾಕದೊಂದೇ, ನಾನು ಮತ್ತೆ ಹೇಳಬೇಕಾಗಿಲ್ಲ. ಸೊ ಅದರಿಂದ ಈಗಲೂ ನಾನು ನಮ್ಮ ಹಳೆಯ ಪಕ್ಷ ನಿಮ್ಮ ಜೊತೆಯಲ್ಲಿ ಒಳ್ಳೆಯದೋ ಕೆಟ್ಟದ್ದೋ ಸರಿಯೋ ತಪ್ಪೋ ಒಂದಷ್ಟು ದಿವಸ ಕೆಲಸ ಮಾಡಿದ್ದೀವಿ. ನನಗೆ ನಿಮಗೆ ಯಾರು ದಾರಿನಲ್ಲಿ ತೂಚಿ ಅಂದ್ರೂ ನಮಗೂ ಎಲ್ಲೋ ಒಂದು ಕಡೆ ಯಾಕಪ್ಪ ಅಂತ ಅನಿಸುತ್ತೆ. ನಾವು ಇಲ್ಲಿ ನಿಂತ್ಕೊಂಡು ನೀವು ಅಂದಾಗ ನಾವು ರಿಯಾಕ್ಟ್ ಮಾಡಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ನಮಗೆ ಡಿ ಕೆ ಶಿವಕುಮಾರ್ ಹೇಳ್ದಂಗೆ ನಮಗೆ ವೈಯಕ್ತಿಕವಾಗಿ ನಿಮ್ಮ ಕುಟುಂಬದ ಬಗ್ಗೆ ಆಗಲಿ, ನಿಮ್ಮ ಪಕ್ಷದ ಬಗ್ಗೆ ಆಗಲಿ ದ್ವೇಷವೂ ಇಲ್ಲ, ಬೇಜಾರೂ ಇಲ್ಲ, ಹೊಟ್ಟೆ ಉರಿನೂ. ಗೆಲ್ಲಿ 120 ಸೀಟ್ ತಗೊಂಡು ನಾವೇ ರೋಡಲ್ಲಿ ನಿಂತ್ಕೊಂಡು ವೆಲ್ಕಮ್ ಮಾಡ್ತೀವಿ ರೀ. ರೋಡಲ್ಲಿ ನಿಂತ್ಕೊಂಡು ವೆಲ್ಕಮ್ ಮಾಡ್ತೀವಿ 120. ಮುಂದಿನ ಚುನಾವಣೆ ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅನ್ನೋ ಥರನೇ ಈಗ ವಾತಾವರಣ ಕ್ರಿಯೇಟ್ ಆಗಿದೆ ನೋಡ್ರಿ. ಡಿ ಕೆ ಶಿವಕುಮಾರು ಏನು ಹೇಳವ್ರೆ, ಮತ್ತೆ 28ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಬರೆದು ಇಟ್ಕೊಳ್ಳಿ. ಚಾಲೆಂಜ್ ಮಾಡ್ತಾರ ಕೇಳಿ, ಬರಲಿ. ಅವರು ಬಿ ಜೆ ಪಿಯಿಂದ ಹೊರಗಡೆ ಬರ್ತಾರ ಕೇಳ್ರಿ, ಬರೋಕ್ಕೆ ಕೇಳ್ರಿ. ಫಸ್ಟು ನೋಡ್ರಿ, ಅವ್ರು ಇಷ್ಟೆಲ್ಲ ಮಾತಾಡಿದ್ಮೇಲೆ ಅವರು ಅಲಯನ್ಸಿಂದ ಹೊರಗಡೆ ಬರಬೇಕು. ಇದು ಒಂದು ನಡೆದೋಗ್ಲಿ. ಮೈತ್ರಿ ಸರ್, ಮೈತ್ರಿ ಇಟ್ಕೊಂಡು ಅವ್ರದ್ದೇನ್ರಿ? ಯಾವ ಮೈತ್ರಿಲಿದ್ರೂ 28ಕ್ಕೆ ಕಾಂಗ್ರೆಸ್ ಸರ್ಕಾರ ಇದೇ ಡಿ ಕೆ ಶಿವಕುಮಾರ್ ಅವ್ರ ನಾಯಕತ್ವನೇ. ಸಿದ್ದರಾಮಯ್ಯನವರು, ಖರ್ಗೆಯವರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವ್ರ ಲೀಡರ್ಶಿಪ್ನಲ್ಲಿ ಮತ್ತೆ ಇದೇ ಸರ್ಕಾರ ಬರುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಬಿ ಜೆ ಪಿ ಜೊತೆಯಲ್ಲಿ ಒಂದಷ್ಟು ಸೀಟ್ 70, 80, 60 ಗೆದ್ದರೆ ಇವ್ರದ್ದೇನಿದ್ರಿ ಪಾತ್ರ? ಇವ್ರು 20 ಗೆದ್ದು, ಅವ್ರ 60 ಗೆದ್ದು 80 ಆದರೆ ಇವ್ರದ್ದೇನಿದೆ ಪಾತ್ರ? ಬರಬೇಕು. ಪಕ್ಕದ್ದೇ ರಾಜ್ಯ ಇದೆಯಲ್ಲಪ್ಪ, ಇವ್ರಿಗಿಂತ ವಯಸ್ಸಲ್ಲಿ ಚಿಕ್ಕವರು ಜಗನ್ನು. ಅವ್ರನ್ನ ನೋಡಾರು ಛಲ ಬರಬೇಕಲ್ಲ. ಇಷ್ಟು ಅಂದ ಮೇಲೆ ಸ್ವಾಭಿಮಾನ ಬರಬೇಕಲ್ಲ ಅವ್ರಿಗೆ. ಸ್ಟಾಲಿನ್ ಒಂದ್ಸಲ ಸೋತವ್ರೀಗ, ಅವ್ರು ನಿಮ್ಮಂಗೆ ಆಡ್ತಾರ? ಬರಲಿ. ನಾನು ಜನತಾದಳನ ನನ್ನ ಜವಾಬ್ದಾರಿ ತಗೊಂಡ ಮೇಲೆ ಸ್ವತಂತ್ರವಾಗಿ ಈ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ ಅಂತ 10,000 ಬಾರಿ ಹೇಳಿದ್ದಾರೆ.
ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರದೇ ಇದ್ದರೆ ನಾನು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸ್ವೀಕಾರ ಮಾಡಲಿ. ನಾನು ಸವಾಲು ಹಾಕಲ್ಲಪ್ಪ, ಅವ್ರಂಗೆ ನಾನು ದೊಡ್ಡವನಲ್ವಲ್ಲ. ಸ್ವೀಕಾರ ಮಾಡಲಿ ಚಾಲೆಂಜನ್ನು. ಒಕ್ಕಲಿಗರ ನಾಯಕತ್ವದ ಫೈಟು ಇಲ್ಲ, ಏನೂ ಇಲ್ಲ. ನಾವು ಎಲ್ಲ ಸಮಾಜ ಒಟ್ಟುಗೂಡಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದೆ. ಯಾವುದು ಒಂದು ಸಮಾಜ ಸೀಮಿತ. ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಯಾರು ಅಂದರೆ ಒಬ್ಬ ಒಕ್ಕಲಿಗ ನಾಯಕರು ಸಹಜವಾಗಿ. ಸಿದ್ದರಾಮಯ್ಯ ಯಾರು ಅಂದರೆ ಒಬ್ಬ ಹಿಂದುಳಿದ ನಾಯಕರು. ಬಾಗುರು ಪರವಾಗಿಲ್ಲ, ಹಿಂದುಳಿದ ವರ್ಗದ ನಾಯಕರು. ಯಾರೇ ಆಗಲಿ ಒಂದು ಸಮಾಜದ ಗುರುತು ಸಹಜವಾಗಿ ಬರುತ್ತೆ. ಇವತ್ತು ಹಳ್ಳಿನಲ್ಲಿ ಜನ ಫೋನ್ ಮಾಡ್ತಾರಲ್ರಿ, ಏನಾಗಿದ್ರಿ ಕುಮಾರಸ್ವಾಮಿ ಅವ್ರಿಗೆ? ಒಬ್ಬ ಇವರಂತೂ 2018ರಲ್ಲಿ ಇವರು ಅಧಿಕಾರಕ್ಕೆ ಎಳಿಕಿಳಿಯನಾಗ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಹೇಳಿದ್ರೆ ಸೋಮಶೇಖರ್ ಅವರೆಲ್ಲ ನಾವು ಮತ್ತೆ BJPಗೆ ಹೋಗಲ್ಲ ಬರ್ತೀನಿ ಎಂದಾಗ ಇವರು ಒಪ್ಪಲಿಲ್ಲ. 2004ರಲ್ಲಿ SM ಕೃಷ್ಣರು ಮತ್ತೆ ಅವಕಾಶ ಸಿಗ್ತದೆ ಎಂದಾಗ ಒಪ್ಪಲಿಲ್ಲ. ಈಗ ಸಿದ್ದರಾಮಯ್ಯನವರು ಸಂತೋಷವಾಗಿ ಒಪ್ಪಿ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಡಿ ಕೆ ಶಿವಕುಮಾರ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರು 136 ಜನ ನಗ್ನಗ್ತಾ ಮುಖ್ಯಮಂತ್ರಿಯನ್ನು ಒಪ್ಕೊಂಡಿದ್ದಾರೆ. ಈಗಲಾರೂ ಸೌಜನ್ಯವಾಗಿ ಅಧಿಕಾರ ಸಿಕ್ಕಿದೆ, ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳಿ ಒಂದಷ್ಟು ಸಲಹೆ ಕೊಡೋದು ಬಿಟ್ಬಿಟ್ಟು ಈ ಥರ ಎಲ್ಲ ಬೆಳಗ್ಗೆ ಇದ್ದರೆ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥದ್ದನ್ನು ಅಂತೇಳಿ ನಮ್ಮ ಮಂಡ್ಯದಲ್ಲಿ, ಹಾಸನದಲ್ಲಿ ಹುಡುಗರುಗಳು ಭಾಳಷ್ಟು ನೊಂದ್ಕೊಂಡು ಮಾತಾಡ್ತಾರೆ. ಇವ್ರನ್ನ ಯಾರು ಒಪ್ಪೋರೋ ನನಗೆ ಗೊತ್ತಿಲ್ಲ. ಯಾವ ಪುಣ್ಯಾತ್ಮರು ಇವರು ಸ್ಟೇಟ್ಮೆಂಟ್ಗಳನ್ನ ಪ್ರಶಂಸೆ ಮಾಡ್ತಾರೆ ನನಗೆ ಗೊತ್ತಾಗ. ಏನಿಲ್ಲ, ಅವರು ಮಂತ್ರಿ, ಅವರು ಮೋದಿಯವ್ರನ್ನ BJPಯವ್ರನ್ನ RSSನ ಬೆಂಬಲಿಸ್ತಾ ಇರೋದು ಈ ರೀಶಫಲಲ್ಲಿ ಮುಂದುವರಿಲಿ ಅಂತ. ನನಗೆ ಬಿಡ್ರಿ, ನನಗೆ ಯಾವತ್ತೂ ನಾನು ಮಂತ್ರಿ ಆಗಬೇಕು ಬಿಡಬೇಕು ಅಂತೆಲ್ಲ ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ, ನಮ್ಮ ಮುಖ್ಯಮಂತ್ರಿಗಳು ಅಥವಾ ಮಾಜಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಇವರಂಗೆ ಈ ಒಂದು ನಾಳೆ ಬೆಳಗ್ಗೆ ಇನ್ನೊಂದು 15 ಒಂದು ತಿಂಗಳೊಳಗಡೆ ರೀಶಫಲ್ ಇದೆಯಲ್ಲ ಕೇಂದ್ರದಲ್ಲಿ, ಅಲ್ಲಿ ಮುಂದುವರಿಸಲಿ ಅಂತ ಕುಮಾರಸ್ವಾಮಿ ಅವರು ಆಡೋದು. ನನ್ನಲ್ಲ, ನಾನು ಮಂತ್ರಿ ನೋಡಿದ್ದೀನಿ, ಹೊಸ್ದಾಗಿ ಮಂತ್ರಿ ಆಗಬೇಕಾಗಿಲ್ಲ. ಸರ್, ನೀವು ಒಂದು ಮಾತು ಹೇಳಿದ್ರಿ, ಮೈತ್ರಿಯಲ್ಲೇ ಬನ್ನಿ ಅಂತ. ಅದಕ್ಕೆ ಕೇವಲ ಬರೀ ರಾಮನಗರಕ್ಕೆ ಮಾತ್ರ, ರಾಮನಗರ ಮಂಡ್ಯಕ್ಕೆ ಮಾತ್ರ ಸೀಮಿತನೋ ಇಡೀ ರಾಜ್ಯದಲ್ಲಿ ಹೇಳಿದ್ರು ಅಲ್ಲ? ಅವರು ಮಂಡ್ಯ ಸೀಮಿತ ಹೆಂಗಾಯ್ತಾರೆ ಸ್ವಾಮಿ? ಅವರು ಈಗ ನಾನು ಹೇಳೋದು ಇಷ್ಟೆಲ್ಲ ಡಿ ಕೆ ಶಿವಕುಮಾರ್ ಮೇಲೆ ಅವರು ಹೇಳಿದ್ರೆ, ಇಷ್ಟೆಲ್ಲ ಡಿ ಕೆ ಶಿವಕುಮಾರ್ ಮೇಲೆ ಹೇಳಿದ ಮೇಲೆ ಅವ್ರನ್ನ ಮುಖ್ಯಮಂತ್ರಿಯಾಗಿ ನಾನು ಒಪ್ಪಕ್ಕೆ ರೆಡಿ ಇಲ್ಲ, 70% ಜನ ಒಪ್ಪಿಲ್ಲ ಅಂತ ಅಂದಮೇಲೆ ಇವರು ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಿದ್ರಲ್ಲ. ಇವರು ಸಂಪೂರ್ಣ ಡೆಮಾಕ್ರಸಿನಲ್ಲಿ 120 ಜನ ಗೆದ್ದು ಮುಖ್ಯಮಂತ್ರಿ ಆಗಿದ್ರ ಇವರು? ಹೇಳ್ಬೇಕಲ್ಲ ಅವರು. ಇಷ್ಟಾದ ಮೇಲೆ ಈಗ ಅಲಯನ್ಸ್ ಇತ್ಕೊಂಡು ಹೆಂಗೆ ಹೋಗ್ತಾರೆ? ಬಂದು ಹೊರಗಡೆ ಒಂದ್ಸಲಿ ತೊಡೆ ತಟ್ಟಬೇಕಲ್ಲ ಅವರು. ಬಂದು ಹೊರಗಡೆ ನಾನು ಹೇಳ್ಬಿಟ್ಟಿದ್ರು, ಆಕಸ್ಮಿಕನೋ ಹೇಳ್ಬಿಟ್ಟಿದ್ರು. 2018 ಹೇಳಿದ್ರು ಅವರು. ಸ್ವಯಂ ಸರ್ಕಾರ ಬರದೇ, ಸ್ವಂತ ಸರ್ಕಾರ ಬರದೇ ನಾನು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿ ನಿಮಗೆಲ್ಲ ಗೊತ್ತಿರಬೇಕಲ್ಲ. 23ರಲ್ಲೂ ಹೇಳಿದರು, ಆಯಿತು. 2ರಲ್ಲೂ ನಡೆಸಲಿಲ್ಲ, ಆಯಿತು. ಈಗ ಒಂದು ಫೈನಲ್ ಆಟ ಆಡಿಬಿಡ್ಲಿ. ತೊಡೆ ತಡ್ತಾರೋ ತೊಡೆ ತಡ್ತಲೇ ಆಟ ಆಡ್ತಾರೋ ಆಡಿಬಿಡ್ಲಿ. ಹಾಂ, ನಾನೇನು ಕೊಡಲ್ಲ ಅವರಿಗೆ. ಅವ್ರ ಸ್ವಾಭಿಮಾನ ಉಳಿಸ್ಕೊಳ್ಳೋಕ್ಕೆ ಅವರು ಇದೊಂದೇ ಮಾರ್ಗ. ಅವರಿಗೆ ರಾಜಕೀಯವಾಗಿ ನೈತಿಕತೆ ಇದ್ದರೆ ಆ ಪಕ್ಷವನ್ನು ಸ್ವತಂತ್ರವಾಗಿ, ನಾನು ಸಿದ್ದರಾಮಯ್ಯನವ್ರು ಇಲ್ದಲೆ, MP ಪ್ರಕಾಶ್ ಇಲ್ದಲೆ, ಚಲುವರಾಯಸ್ವಾಮಿನೂ ಬಿಟ್ಟೋಗಿದ್ದಾನೆ, ಇನ್ನೊಬ್ಬನೂ ಬಿಟ್ಟೋಗಿದ್ದಾನೆ, ಎಲ್ಲ ಮೋಸ ಮಾಡಿದ್ದಾರೆ. ನಾನು ಈ ಪಕ್ಷ ಕಟ್ತೀನಿ, ಈ ಕಾರ್ಯಕರ್ತರಿಗೋಸ್ಕರ, ಈ ರಾಜ್ಯದ ಜನಕ್ಕೋಸ್ಕರ. ನನ್ನ ಆರೋಗ್ಯ ಅವ್ರಂಗೆ ನನಗೂ ಆಪ್ರೇಷನ್ ಆಗಿದೆ ರೀ. ಸೇಮ್ ಪ್ರಾಬ್ಲಮ್. ಅವ್ರಿಗೂ ಹಾಲು ಚೇಂಜ್ ಆಗಿದೆ, ನನಗೂ. ನಾನು ದಿವಸ ಹೇಳ ಅಯ್ಯೋ ಯಪ್ಪ ಅಂತ ದಿವಸ ಹೇಳ. ಆರೋಗ್ಯ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಪದ್ಧತಿ ರೀ. ನಾವು ಲೈಫ್ ಸ್ಟೈಲ್ನ ಆರೋಗ್ಯ ಅಪ್ಪ, ನಾನು ಬದುಕಿರೋದೇ ನಿಮಗೋಸ್ಕರ. ಈ ನಾಟಕ ಆಡಬೇಕಾ?
ನಾನು ಮಂತ್ರಿ ಆಗೋಕ್ಕೋಸ್ಕರ ಅಲ್ಲ, ಬೇಜಾರಾಗಿ ನೆನ್ನೆ ಸ್ಟೇಟ್ಮೆಂಟ್ ನೋಡಿ ಈ ಮಟ್ಟಕ್ಕೆ ಕುಮಾರಸ್ವಾಮಿ ಹೇಳಿದ್ರಲ್ಲಪ್ಪ, ಯಾರು ಪಕ್ಕದಲ್ಲಿ ಸ್ನೇಹಿತರು ಹೇಳ್ಕೊಡೋಕ್ಕಾಗಲ್ವಲ್ಲಪ್ಪ. ನಮ್ಮ ಸಾರಾಮಹೇಶ್ನಂತರು, ಪುಟ್ಟರಾಜ್ ಅಂತವರು, ನಮ್ಮ ಇವನೊಬ್ಬ ಅವನೇ, ನಮ್ಮ ಎಂಥದ್ದು ಸುರೇಶ್ ಬಾಬು, ಅವನೊಬ್ಬ ಪಾಪದ ಹುಡುಗ, ಅವನ ಎಂಥದ್ದು ಶಾಸಕಾಂಗ ಪಕ್ಷದ ನಾಯಕನ ಮಾಡೋರು, ಪಾಪದ ಹುಡುಗ ಅವನು ಹೇಳೋಕ್ಕಾಗಲ್ಲ ಪಾಪ, ಅವನ ಕೈಲಿ ಹೇಳೋಕ್ಕಾಗಲ್ಲ, ನನಗೆ ಗೊತ್ತು. ಪುಟ್ಟರಾಜನ ಕೈಲೂ ಆಗಲ್ಲ ಪಾಪ. ನಾನು ಸಾರಾಮಹೇಶ್ ಒಬ್ಬ ಹೇಳ್ಬೋದೇನು, ಅವನೊಬ್ಬನಿಗೆ ಒಂದು ಸ್ವಲ್ಪ ನಾನು ನೋಡ್ರಂಗೆ ಅಣ್ಣ ಇದು ತಪ್ಪು ಕಾರಣ, ಇದು ಹೇಳ್ಬಾರ್ದು ಅಂತ ಹೇಳೋಷ್ಟು ಸ್ವಲ್ಪ ಇದಿದೆ ಅವನು. ನಮ್ಮ ಪುಟ್ಟರಾಜನು ಹೇಳೋಕ್ಕಲ್ಲ. ಫ್ರೀಡಮ್ ಇದೆಯಾ ಇಲ್ವೋ ಹೇಳ್ತಾನೆ ಮಾತ್ರ, ಅಷ್ಟಂತೂ ಒಪ್ತೀನಿ ನಾವು ಅವನ್ನ. ಸೊ ಹೇಳ್ಬೇಕಲ್ರಿ, ನಾವೆಲ್ಲ ಹಿಂಗೆಲ್ಲ ಬಂದಿದ್ದು, ನಾವು ಯಾರೇ ಆಗಲಿ ತಪ್ಪು ತಪ್ಪು ಅಂತ ಹೇಳ್ತೀವಿ. ಬಟ್ ಈ ಮಟ್ಟಕ್ಕೆ ಆಯಿತು, ನಿಮ್ಮ ಮೀಡಿಯಾದಲ್ಲೇ ಚರ್ಚೆ ಆಗಿಬಿಡ್ಲಿ. ಡಿ ಕೆ ಶಿವಕುಮಾರ್ನ ಇವ್ರ ಸರ್ಟಿಫಿಕೇಟ್ ಬೇಕೇನ್ರಿ? ಮುಖ್ಯಮಂತ್ರಿಯಾಗಿ ನಾನು ಒಪ್ಪಲ್ಲ ಅಂತ ಯಾರು ಒಪ್ಪು ಅಂತ ಹೇಳಿದಾರೆ? ಇವ್ರನ್ನ ಯಾರು ಅರ್ಜಿ ಹಾಕಿದ್ರಾ? ಅಥವಾ ಗವರ್ನರ್ ಏನೋ ಲೆಟ್ರ್ ಬರೆದಿದ್ರಾ, ನಾನು ಇವ್ರನ್ನ ಅಧಿಕಾರ ಕೊಡಲಿಕ್ಕೆ ನಿಮ್ಮ ಅನುಮತಿಯನ್ನು ಕೋರಿದ್ದೇನೆ ಅಂತ ಬರೆದಿದ್ರಾ? ಬಾಯಿ ಏನು ಬರ್ತದೆ ಅದು ಮಾತಾಡ್ತಾರೆ. ನೋಡ್ರಿ, ಅಲ್ಲಿ ಆ್ಯಕ್ಚುಲಿ ಇದು ರಾಜಕೀಯ ಎಂಟ್ರಿ ಆಗದೆ ಇದ್ದರೆ ಈ ಇಶ್ಯೂನೇ ಅಲ್ಲ. ಅಲ್ಲಿ ರೆಡ್ ಝೋನ್ ಇದೆ. 2007ರಲ್ಲೇ ಇವರು ಟೌನ್ಶಿಪ್ ಮಾಡಬೇಕು ಅಂತ ಹೊರಟಿದೆ. ನಾವು ಇವ್ರ ಜೊತೆಲಿದ್ದಾಗಲೇ ಅಲ್ಲೊಂದು ದೊಡ್ಡ ಮಟ್ಟದ ಇನ್ನೊಂದು ಬೆಂಗಳೂರನ್ನು ಅಲ್ಲಿ ಮಾಡಬೇಕು ಅಂತೇಳಿ ನಾವೆಲ್ಲ ಇದ್ದಾಗಲೇ ಇವ್ರು ಡಿಸ್ಕಸ್ ಮಾಡಿದ್ವಿ. ಆ್ಯಕ್ಚುಲಿ ಇವರು ಭಾಳ ಕಾನ್ಸೆಪ್ಟ್ ಇಟ್ಕೊಂಡೆ ಕುಮಾರಸ್ವಾಮಿಯವರು ಅದನ್ನು ಮಾಡಬೇಕು. ಅದಾದಮೇಲೆ ಸಿದ್ದರಾಮಯ್ಯನವರು ಸಹ ಜಾರ್ಜ್ ಅರ್ಬನ್ ಮಿನಿಸ್ಟ್ರಿ ಇದ್ದಾಗಲೂ ಅದು ಮೂವ್ ಆಗಿತ್ತು. ಇವತ್ತು ರೈತರಿಗೆ ಅದನ್ನು ವಾಪಸ್ ಬಂದರೆ ತೊಂದರೆ ಆಗುತ್ತೆ. ರೆಡ್ ಝೋನ್ನ ಮತ್ತೆ ತೆಗಿಯೋಗಿಲ್ಲ. ಸೊ ಅದು ಯಾರೂ ಸಹ ಜಮೀನನ್ನ ಉಪಯೋಗಿಸೋಕ್ಕಾಗಲ್ಲ. ಈಗೆಲ್ಲ ನೀವು ರಾಮನಗರ ಸುತ್ತಮುತ್ತ ಅದು ಬಿಡಿ, ಉಳಿದಂಥ ರೆವಿನ್ಯೂ ಲೇಔಟ್ ಬೇಕಾದಷ್ಟು ಆಗಿಬಿಟ್ಟಿದೆ. ರೆವಿನ್ಯೂ ಲೇಔಟ್ಸ್ ಬೇಕಾದಷ್ಟಾಗಿದೆ. ಇದು ಬಲವಂತವಾಗಿ ರಾಜಕೀಯವಾಗಿ ಪ್ರೇರೇಪಣೆ ಆಗ್ತಾ ಇರ್ತಕ್ಕಂಥದ್ದು. ಈಗ ನೆನ್ನೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ನಾವು ಬಲವಂತ ಮಾಡಲ್ಲ, ನೋಡೋಣ. ಒಂದು ಕಮಿಟಿನೂ ಮಾಡ್ತೀನಿ ಅಂದಿದ್ದಾರೆ. ಜನತಾದಳ, ಕಾಂಗ್ರೆಸ್ಸು, BJP ಎಲ್ಲರನ್ನೂ ಸೇರಿಸಿ ಕಮಿಟಿ ಮಾಡ್ತೀನಿ ಅಂದಿದ್ದಾರೆ. ಮತ್ತು ಎಷ್ಟು ಜನ ಒಪ್ತಾರೆ ಒಪ್ಪಲ್ಲ ಅನ್ನೋದು ಗೊತ್ತಾಗಲಿ, ಆಮೇಲೆ ಮುಂದೆ ಮುಖ್ಯಮಂತ್ರಿಯವರು ತೀರ್ಮಾನಿಸ್ತಾರೆ. ಸೊ ಏನು ಬರೋದಕ್ಕಿಂತ ಮೊದಲೇ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ದೇವೇಗೌಡರಿಗೆ ನಾನು ನೆನ್ನೆಲೆ ಹೇಳಿದ್ದೀನಿ, ಇವತ್ತು ದೇವೇಗೌಡರ ವಿಚಾರ ಎತ್ತಲ್ಲ ಅಂತ ಹೇಳಿದ್ದೀನಿ. ನೋಡೋಣ, ಈಗ ನೆನ್ನೆ ಹೇಳಿದ ಮೇಲೆ ಏನಿದೆ. ದೇವೇಗೌಡರು ಏನಾದ್ರೂ ಡಿ ಕೆ ಶಿವಕುಮಾರ್ನ ಕುಮಾರಸ್ವಾಮಿ ಥರ ಸಹಿಸೋದೇ ಇಲ್ಲ ಅಂತ ಅಂದರೆ ಇಂಥವಕ್ಕೆಲ್ಲ ಕೈ ಹಾಕ್ತಾರೆ. ಹಾಕ್ಬಿಟ್ರೆ ಏನು ಆ ವಿಷಯ ಇಲ್ಲ. ಈಗ ಅವರು ರೈತರನ್ನ ಬಲವಂತ ಮಾಡಲ್ಲ ಅಂದಮೇಲೆ ಪ್ರಶ್ನೆ ಎಂಥದ್ದು? ಅಯ್ಯೋ, ಅದೇನು ಇವತ್ತು ಹೊಸ್ದಾಗಿ ನೋಡ್ತಾ ಇದ್ದೀರಾ ನೀವು? ಈ ವಿಚಾರ ಅಲ್ಲ, ಯಾವಾಗಲೂ ಅದೆಲ್ಲ ನನಗೆ ನನ್ನ ಅನೇಕ ಹಿರಿಯರು ಕೆಲವು ವಿಚಾರನ ಮಾತಾಡಬೇಡ ಅಂತ ಹೇಳಿದ್ದಾರೆ. ಹಂಗಾಗಿ ನಾನು ಮಾತಾಡೋದು.